ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು ಆಗಸ್ಟ್ 1, 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಆರ್ಟಿಕಲ್ಗೆ ಹೋಗೋಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ, ಅದನ್ನ ನೋಡೋಣ. ಮೊದಲಿಗೆ ನಮ್ಮ ಲ್ಯಾಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ಪ್ರಿಲಿಮ್ಸ್ ಕಮ್ ಮೀನ್ಸ್ 2025 ಬ್ಯಾಚ್ ಬರುವ ಸೋಮವಾರದಿಂದ ಅಂದರೆ 5ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲಿ NCERT ಫೌಂಡೇಶನ್ ಕೋರ್ಸ್ ಇರುತ್ತೆ, ಅದು ಆನ್ಲೈನ್ ಪ್ರೋಗ್ರಾಮ್. ಮತ್ತು GS ಕ್ಲಾಸ್ ರೂಮ್ ಪ್ರೋಗ್ರಾಮ್ ಇರುತ್ತೆ, ಅದು ಆಫ್ಲೈನಲ್ಲಿ ಅಂದರೆ ಕ್ಲಾಸ್ ರೂಮಲ್ಲಿ ಅಟೆಂಡ್ ಮಾಡುವಂಥದ್ದು. ಇದರ ಜೊತೆಗೆ ಡೈಲಿ, ವೀಕ್ಲಿ, ಮಂತ್ಲಿ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಇರುತ್ತೆ, ಅದ್ರ ಜೊತೆಗೆ ಪ್ರಾಕ್ಟೀಸ್ ಟೆಸ್ಟ್ ಕೂಡ ಇರುತ್ತೆ. ಮತ್ತು ಪ್ರಿಲಿಮ್ಸ್ಗೆ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಏನು ಬೇಕು ಅದನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಮೆಂಟರ್ಶಿಪ್ ಕೂಡ ಅವೈಲಬಲ್ ಇದೆ. ಸೊ ಇಷ್ಟು ಫೆಸಿಲಿಟೀಸ್ ನಮ್ಮ ಪ್ರಿಲಿಮ್ಸ್ ಕಮ್ ಮೀನ್ಸ್ 2025 ಬ್ಯಾಚ್ನಲ್ಲಿದೆ. ಯಾರಾದರೂ ಇಷ್ಟ ಇರೋರು ರಿಜಿಸ್ಟರ್ ಆಗಬೇಕು ಅಂತಂದರೆ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಹಾಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತೊಗೋಬೋದು. ಇಲ್ಲಾಂದರೆ ಡೈರೆಕ್ಟ್ ಆಫೀಸ್ಗೆ ಬಂದು ಕೂಡ ಇನ್ಫಾರ್ಮೇಷನ್ನ ತೊಗೋಬೋದು. ಹಾಗೆಯೇ ನಾಳೆ 2ನೇ ಆಗಸ್ಟ್ ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ಫ್ರೀ UPSC ವರ್ಕ್ಶಾಪ್ ನಡೀತಾ ಇದೆ ನಮ್ಮ ಲ್ಯಾಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿನೇ. ರಿಜಿಸ್ಟ್ರೇಷನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ. ಹಾಗೆ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ನಂಬರ್ಗಳಿಗೆ ಕಾಲ್ ಮಾಡಿ ತಿಳ್ಕೊಬೋದಾಗಿದೆ. ಮತ್ತು ನಮ್ಮ ಲ್ಯಾಕ್ಸ್ ಬೆಂಗಳೂರಿನಲ್ಲಿ ನಾವು ಲ್ಯಾಕ್ಸ್ ಶಿಕ್ಷಾ ಅಂತ ಅಂದ್ಬಿಟ್ಟು ಪ್ರಿಲಿಮ್ಸ್ ಮತ್ತು ಮೀನ್ಸ್ ಇಯರ್ ಲಾಂಗ್ ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ 2025 ಪ್ರಿಲಿಮ್ಸ್ ಮತ್ತು ಮೀನ್ಸ್ ಯಾರು ಬರೀತಾ ಇದ್ದೀರಾ ಅವ್ರಿಗೆ ಇದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಯೂಸ್ಫುಲ್ ಕೂಡ ಇದೆ ಇದರಲ್ಲಿ. ಮತ್ತು ಇದರಲ್ಲಿ ಒಟ್ಟಾರೆ 92 ಟೆಸ್ಟ್ಗಳನ್ನು ಕೊಡ್ತೀವಿ. ಅದರಲ್ಲಿ 42 ಪ್ರಿಲಿಮ್ಸ್ GSಗೆ, 16 CSATಗೆ ಮತ್ತು 34 GS ಮೇನ್ಸ್ ಟೆಸ್ಟ್ ಸೀರೀಸನ್ನು ನಾವು ಕೊಡ್ತಾ ಇದ್ದೀವಿ. ಇದು ಆಗಸ್ಟ್ 2024ರಿಂದ ಮೇ 25ರವರೆಗೂ ಕೂಡ ಇದರ ಅವೈಲಬಿಲಿಟಿ ಇದೆ. ಮತ್ತು CSAT ಮೇಲೆ ಸ್ಪೆಷಲ್ ಫೋಕಸನ್ನು ನಾವು ಕೊಡ್ತಾ ಇದ್ದೀವಿ. ಏಕೆ ನಮಗೆಲ್ಲ ಗೊತ್ತಿದೆ CSAT ಬರ್ತಾ ಬರ್ತಾ ಎಷ್ಟು ಟಫ್ ಆಗ್ತಾ ಇದೆ ಅಂತ. ಸೊ ಹಾಗಾಗಿ CSAT ಮೇಲೆ ಕೂಡ ಸ್ಪೆಷಲ್ ಫೋಕಸನ್ನು ಕೊಟ್ಟು ನಾವು ಈ ಟೆಸ್ಟ್ ಸೀರೀಸನ್ನು ಮಾಡಿದ್ದೀವಿ. ಅರ್ಲಿ ಬರ್ಡ್ ಆಫರ್ ಕೂಡ ಇದೆ. ಸೊ ರಿಜಿಸ್ಟರ್ ಆಗಬೇಕು ಅಂತ ಅಂದರೆ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಹಾಗೆ ಏನೇ ಫರ್ದರ್ ಇನ್ಫಾರ್ಮೇಷನ್ ಬೇಕಾದ್ರೂ ನೀವೇ ಡೈರೆಕ್ಟಾಗಿ ಆಫೀಸ್ಗೆ ಬರ್ಬೋದು, ಇಲ್ಲ ಅಂತಲೇ ಈ ನಂಬರ್ಗಳಿಗೆ ಕಾಲ್ ಮಾಡಿ ತಿಳ್ಕೊಬೋದಾಗಿದೆ. ಈಗ ನಮ್ಮ ಇವತ್ತಿನ ಆರ್ಟಿಕಲ್ಗಳನ್ನು ನೋಡೋಣ. ಲಂಗ್ ಕ್ಯಾನ್ಸರ್ ಇನ್ ನಾನ್ ಸ್ಮೋಕರ್ಸ್, ಎಕ್ಸ್ಪೋಜರ್ ಟು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಆ್ಯಂಡ್ ಏರ್ ಪೊಲ್ಯೂಷನ್ ಆರ್ ದ ಮೇನ್ ಕಲ್ಪ್ರಿಟ್ಸ್, ಸೇಸ್ ಡಾಕ್ಟರ್ಸ್. ಆಗಸ್ಟ್ 1ನೇ ತಾರೀಕನ್ನು ನಾವು ವರ್ಲ್ಡ್ ಲಂಗ್ ಕ್ಯಾನ್ಸರ್ ಡೇ ಅಂತ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾಗಿ ಇವತ್ತು ಆಗಸ್ಟ್ 1ನೇ ತಾರೀಕು ಆಗಿರೋದ್ರಿಂದ ಸ್ವಲ್ಪ ನಾವು ಲಂಗ್ ಕ್ಯಾನ್ಸರ್ ಬಗ್ಗೆ ತಿಳ್ಕೊಳ್ಳೋಣ. ಇದು ನಮ್ಮ GS ಪೇಪರ್ 2ನಲ್ಲಿ ಹೆಲ್ತ್ ಏನು ಟಾಪಿಕ್ ಬರುತ್ತೆ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ನಮಗೆಲ್ಲ ಗೊತ್ತೇ ಇದೆ ಈ ಲಂಗ್ ಕ್ಯಾನ್ಸರ್ ಏನಿದೆ ಅದು ಯೂಶ್ವಲ್ ಆಗಿ ಯಾರು ಸ್ಮೋಕ್ ಮಾಡ್ತಾ ಇರ್ತಾರೆ, ಯಾರು ಧೂಮ್ರಪಾನ ಮಾಡ್ತಾರೆ ಅವರಲ್ಲಿ ಹೆಚ್ಚಾಗಿ ನಾವು ಕಾಣ್ಬೋದು ಅಂತ ಹೇಳ್ಬೋದಾಗಿದೆ. ಆದರೆ ಇಲ್ಲಿ ಡಾಕ್ಟರ್ಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಬರೀ ಸ್ಮೋಕ್ ಮಾಡೋರೇ ಅಲ್ಲ, ಆ ಹೊಗೆ ಕುಡಿಯೋರು ಕೂಡ ಈ ಲಂಗ್ ಕ್ಯಾನ್ಸರ್ಗೆ ಒಳಗಾಗುವ ಬಹಳ ಒಂದು ಚಾನ್ಸಸ್ ಏನಿದೆ ಅದು ಹೆಚ್ಚಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಲಂಗ್ ಕ್ಯಾನ್ಸರ್ ಅಂದರೆ ನಾವು ಸ್ಮೋಕ್ ಮಾಡಿಲ್ಲ ಅಂತಂದ್ರೂ ನಮಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆಯಾ, ಇವುಗಳ ಬಗ್ಗೆ ಸ್ವಲ್ಪ ನೋಡೋಣ. ಡಾಕ್ಟರ್ಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಲಂಗ್ ಕ್ಯಾನ್ಸರು 3 ರೀತಿಯಲ್ಲಿ ಬರ್ಬೋದು. ಮೊದಲನೇದಾಗಿ ಆ್ಯಕ್ಟಿವ್ ಸ್ಮೋಕರ್ಸ್ ಯಾರು ಇರ್ತಾರೆ ಅವರು, ಅಂದರೆ ಯಾರು ಧೂಮ್ರಪಾನ ಹೆಚ್ಚಾಗಿ ಮಾಡ್ತಾ ಇರ್ತಾರೆ ಅವರಲ್ಲಿ. ಎರಡನೇದಾಗಿ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಈಗ ಬರೀ ಆ ಹೊಗೆಯನ್ನು ಕುಡಿಯೋದ್ರಿಂದ ಕೂಡ ಲಂಗ್ ಕ್ಯಾನ್ಸರ್ ಆಗುತ್ತೆ ಅಂತ. ಮೂರನೇದಾಗಿ ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂತ. ಈ ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂದರೆ ಈಗ ಒಂದು ಜಾಗದಲ್ಲಿ ಬಹಳ ಹೊತ್ತು ಕಾಲ ಏನು ಸ್ಮೋಕ್ ಮಾಡಿರ್ತಾರೆ, ಆಗ ಅದರಿಂದ ಆ ಹೊಗೆ ಏನು ಬರುತ್ತೆ ಅದರಲ್ಲಿರೋ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಎಲ್ಲ ಏನಿರುತ್ತೆ ಅದು ಆ ಒಂದು ಅಟ್ಮಾಸ್ಫಿಯರಲ್ಲಿ ಇರುತ್ತೆ. ಅಂದರೆ ಇವಾಗ ಒಂದು ರೂಮಲ್ಲಿ ನಾವು ಸ್ಮೋಕ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಆ ರೂಮಲ್ಲಿರೋ ಡೆಸ್ಕ್ ಇರ್ಬೋದು, ಚೇರ್ ಇರ್ಬೋದು, ಇವುಗಳ ಮೇಲೆ ಆ ಒಂದು ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ಗಳು ಅಕ್ಯುಮುಲೇಟ್ ಆಗಿರುತ್ತೆ. ಹಾಗಾಗಿ ಅದರ ಒಂದು ಕಾಂಟ್ಯಾಕ್ಟ್ಗೆ ಬಂದರೂ ಕೂಡ ಲಂಗ್ ಕ್ಯಾನ್ಸರ್ಗಳು ಬರೋ ಚಾನ್ಸಸ್ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲ ಅದರ ಜೊತೆ ಜೆನೆಟಿಕ್ಕು ಕೂಡ ಒಂದು ಫ್ಯಾಕ್ಟರ್ ಅಂತ ಹೇಳ್ಬೋದು. ಅಂದರೆ ಈಗ ನಮ್ಮ ಜೀನ್ಸಲ್ಲಿ ಕೂಡ ಅದು ಬಂದಿರ್ಬೋದು, ಅಂದರೆ ಹಿಂದೆ ಯಾರಾದರೂ ನಮ್ಮ ಆ್ಯನ್ಸೆಸ್ಟರ್ಸಲ್ಲಿ ಈ ಥರ ಕ್ಯಾನ್ಸರ್ ಇತ್ತು ಅಂತಂದರೆ ನಮಗೂ ಕೂಡ ಬರೋ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದಾಗುತ್ತೆ. ಹಾಗೆ ಈ ಆರ್ಟಿಕಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಮತ್ತು ಈ ಥರ್ಡ್ ಹ್ಯಾಂಡ್ ಸ್ಮೋಕಿಂದ ಏನು ಲಂಗ್ ಕ್ಯಾನ್ಸರ್ ಆಗ್ತಾ ಇದೆ ಅದರ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾದರೆ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅದರಿಂದ ಹೇಗೆ ಲಂಗ್ ಕ್ಯಾನ್ಸರ್ ಆಗುತ್ತೆ ಅಂತ ಅಂದರೆ ಈಗ ಎಕ್ಸಾಂಪಲ್ ಆಗಿ ನಾವು ಆ ಹೊಗೆಯನ್ನು ಅಂದರೆ ಧೂಮ್ರಪಾನ ಮಾಡ್ತಾ ಇರೋ ಹೊಗೆಯನ್ನು ನಾವು ಕುಡ್ದಿದ್ದೀವಿ ಅಂತಂದರೆ
ಅದರಲ್ಲಿ ಕೆಲವು ಕೆಮಿಕಲ್ಸ್ ಇರುತ್ತೆ. ಇವಾಗ ಆಸ್ಬೆಸ್ಟಾಸ್ ಇರ್ಬೋದು, ರೆಡಾನ್ ಇರ್ಬೋದು, ಈ ಥರದ ಒಂದು ನಿಕೋಟಿನ್ ಇಂಥ ಒಂದು ಅಂಶಗಳು ಇರುತ್ತೆ. ಅದನ್ನು ನಾವು ಇನ್ಹೇಲ್ ಮಾಡ್ತೀವಿ. ಇದರ ಜೊತೆಗೆ ಏರ್ ಪೊಲ್ಯೂಷನ್ ಕೂಡ ಆಗ್ತಾ ಇದೆ ನಮ್ಗೆ ಗೊತ್ತಿರೋ. ಇವಾಗ ಬೆಂಗಳೂರಲ್ಲೇ ನೋಡಿದ್ರೆ ಎಷ್ಟು ಪೊಲ್ಯೂಷನ್ ಇದೆ. ಸೊ ಅದರಲ್ಲಿಂದ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಏನಿದೆ, ಅದು ನೈಟ್ರೋಜನ್ ಆಕ್ಸೈಡ್, ಡೈಆಕ್ಸೈಡ್ ಏನಿದೆ, ಇವೆಲ್ಲನೂ ಸೇರಿ ನಮ್ಮ ಲಂಗ್ಸಲ್ಲಿ ಏನು ಆಲ್ವಿಯೋಲೈಗಳು ಇರ್ತವೆ. ಅಂದರೆ ಆಲ್ವಿಯೋಲೈ ಅಂದರೆ ಈಗ ಇದು ಶ್ವಾಸಕೋಶ ಅಂತ ಅಂದರೆ ಇದರೊಳಗಡೆ ಇಲ್ಲಿ ಬ್ರಾಂಚಸ್ ಬಂದು ಈ ಥರ ಒಂಥರ ಏರ್ ಸ್ಯಾಕ್ಸ್ ಅಂದರೆ ಗಾಳಿಯನ್ನು ಹೀರ್ಕೊಳ್ಳುವಂತಹ ಬ್ಯಾಗ್ ಥರ ಇರುತ್ತೆ. ಇದನ್ನು ನಾವು ಆಲ್ವಿಯೋಲೈ ಅಂತ ಕರಿತೀವಿ. ಈ ಆಲ್ವಿಯೋಲೈಗಳಲ್ಲಿ ಹೋಗಿ ಈ ಒಂದು ಪಾರ್ಟಿಕ್ಯುಲೇಟ್ ಮ್ಯಾಟರ್ ಆಗ್ಬೋದು, ನೈಟ್ರೋಜನ್ ಡೈಆಕ್ಸೈಡ್ ಆಗ್ಬೋದು, ಇಲ್ಲ ಆಸ್ಬೆಸ್ಟೋಸ್ ಆಗ್ಬೋದು, ಈ ಥರದ ಒಂದು ಅಂಶಗಳು ಹೋಗಿ ಇದರಲ್ಲಿ ಕುತ್ಕೊಳ್ಳುತ್ತೆ. ಯಾವಾಗ ಇದ್ರ ಮೇಲೆ ಕುತ್ಕೊಳ್ಳುತ್ತೆ ಅದರ ಫಂಕ್ಷನ್ ರೆಡ್ಯೂಸ್ ಆಗುತ್ತೆ. ಅಂದರೆ ಅದು ಏನು ಗಾಳಿಯನ್ನು ಹೀರ್ಕೋತಾ ಇತ್ತು ಅದರ ಕೆಪಾಸಿಟಿ ಕಡಿಮೆ ಆಗುತ್ತೆ. ಬರ್ತಾ ಬರ್ತಾ ಅದರ ಕೆಪಾಸಿಟಿ ಕಮ್ಮಿಯಾಗಿ ಬರೀ ಇದರ ಸುತ್ತ ಬರೀ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಇರುತ್ತೆ. ಇದರಿಂದ ಕ್ಯಾನ್ಸರ್ ಬೆಳವಣಿಗೆ ಆಗುವ ಚಾನ್ಸಸ್ ಇದೆ ಅಂತ ಕೂಡ ಇಲ್ಲಿ ನಾವು ಹೇಳ್ಬೋದಾಗುತ್ತೆ. ಇದೆಲ್ಲದರ ಜೊತೆಗೆ ನಮ್ಮ ಡಯೆಟು, ನಮ್ಮ ಫಿಸಿಕಲ್ ಲೈಫ್ ಸ್ಟೈಲ್ ಏನಿರುತ್ತೆ ಇವುಗಳ ಮೇಲೆ ಕೂಡ ಇವುಗಳಿಂದ ಕೂಡ ನಮ್ಮ ಈ ಒಂದು ಲಂಗ್ ಕ್ಯಾನ್ಸರ್ ಡಿಪೆಂಡ್ ಆಗಿದೆ ಅಂತ ಹೇಳ್ಬೋದು. ಹಾಗಾದರೆ ಫಸ್ಟ್ ಈಗ ಮೊದಲು ಈ ಆ್ಯಕ್ಟಿವ್ ಸ್ಮೋಕರ್ಸ್ಗೆ ಹೇಗೆ ಅಫೆಕ್ಟ್ ಆಗುತ್ತೆ ಅಂದರೆ ಆ್ಯಕ್ಟಿವ್ ಸ್ಮೋಕಿಂಗಿಂದ ಹೇಗೆ ಬರೀ ಕ್ಯಾನ್ಸರ್ ಮಾತ್ರ ಬರುತ್ತಾ, ಬೇರೆ ಯಾವುದಾದ್ರು ರೋಗಗಳು ಬರುತ್ತಾ ಅಂತ ನಾವು ನೋಡೋಣ. ಈಗ ಫಸ್ಟ್ ಹ್ಯಾಂಡ್ ಸ್ಮೋಕರ್ಸ್ ಅಂದರೆ ಅವ್ರು ಡೈರೆಕ್ಟಾಗಿ ಸಿಗರೇಟಿಂದ ಇನ್ಹೇಲ್ ಮಾಡ್ತಾರಲ್ವಾ. ಸೊ ಆವಾಗ ಅವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಏನು ಎಫೆಕ್ಟ್ಗಳಿರುತ್ತೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ. ಅಂದರೆ ಈಗ ಡೈರೆಕ್ಟ್ ಲಂಗ್ಸ್ ಡ್ಯಾಮೇಜ್ ಆಗ್ಬೋದು, ಇಲ್ಲ ಅಂತಲೇ ಕ್ಯಾನ್ಸರ್ ರಿಸ್ಕ್ ಇರ್ಬೋದು, ಇಲ್ಲ ಹಾರ್ಟ್ ಡಿಸೀಸಸ್ ಇರ್ಬೋದು, ಇಲ್ಲ ಸ್ಟ್ರೋಕ್ ಆಗೋದು ಕೂಡ ಚಾನ್ಸಸ್ಸು ಇರುತ್ತೆ. ಈಗ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ಬಂದರೆ ಇವರು ನಾನ್ ಸ್ಮೋಕರ್ಸ್ ಅಂದರೆ ಇವರೇನು ಧೂಮ್ರಪಾನ ಮಾಡೋದಿಲ್ಲ, ಬಟ್ ಆ ಏರಿಯಾಲಿ ಇರ್ತಾರೆ ಜಾಸ್ತಿ ಹೊತ್ತು ಅಂತ ಅಂದರೆ ಆವಾಗ ಕೂಡ ಹೆಲ್ತ್ ರಿಸ್ಕ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಮಕ್ಕಳೇನಾದ್ರು ಅಂಥ ಎನ್ವಿರಾನ್ಮೆಂಟಲ್ಲಿ ಇದ್ದಾರೆ ಅಂದರೆ ಅವ್ರಿಗೆ ಆಸ್ತಮಾ ಬರೋ ಚಾನ್ಸಸ್ ಇರುತ್ತೆ, ಇಲ್ಲ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂತಂದರೆ ಅವರ ಡೆವಲಪ್ಮೆಂಟ್ ಆಗೋದ್ರಲ್ಲಿ ಅಂದರೆ ಅವ್ರ ಬಾಡಿ ಏನು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಅದರಲ್ಲೂ ಕೂಡ ನಾವು ಎಫೆಕ್ಟ್ಗಳನ್ನು ಕಾಣ್ಬೋದು ಅಂತ ಹೇಳ್ಬೋದು. ಇನ್ನು ಪ್ರೆಗ್ನೆಂಟ್ ವುಮೆನ್ಗಳಲ್ಲಿ ಏನಾಗುತ್ತೆ ಅಂದರೆ ಈ ಮಗು ಹುಟ್ಟಿದಾಗ ಲೋ ಬರ್ತ್ ವೆಯ್ಟ್ ಏನಿರುತ್ತೆ ಅದಿರ್ಬೋದು, ಇಲ್ಲ ಅಂತಂದರೆ ಪ್ರೀ ಟರ್ಮ್ ಬರ್ತ್ಸ್ ಅಂತಂದರೆ ಈಗ 9 ಮಂತ್ಸಿಗೆ ಬದಲು 7 ಮಂತ್ಸ್ 8 ಮಂತ್ಸ್ ಈ ಥರ ಮುಂಚೆನೇ ಹುಟ್ಟೋದಿರ್ಬೋದು. ಈ ಥರ ಅದೊಂದು ಪ್ರಾಬ್ಲಮ್ಸನ್ನು ನಾವು ನೋಡ್ಬೋದಾಗುತ್ತೆ. ಇನ್ನು ಈ ಥರ್ಡ್ ಹ್ಯಾಂಡ್ ಸ್ಮೋಕಿಗೆ ಬಂದರೆ ಇದು ರೆಸಿಡ್ಯೂಯಲ್ ನಿಕೋಟಿನ್ ಇರ್ಬೋದು, ಇಲ್ಲ ಟಾಕ್ಸಿಕ್ ಕೆಮಿಕಲ್ಸ್ ಇರ್ಬೋದು. ನಾನು ಹೇಳ್ದಂಗೆನೇ ಒಂದು ಇಂಡೋರ್ ಎನ್ವಿರಾನ್ಮೆಂಟಲ್ಲಿ ಅದು ಸೆಟಲ್ ಆಗಿಬಿಟ್ಟಿರುತ್ತೆ. ಸೊ ಅದರ ಕಾಂಟ್ಯಾಕ್ಟ್ಗೆ ಬಂದಾಗ ಅದರಿಂದನೂ ಏನು ಈ ಕ್ಯಾನ್ಸರ್ ಅಂಶಗಳಿರ್ತವೆ ಅವು ಕೂಡ ನಮ್ಮ ಬಾಡಿಗೆ ಹೋಗ್ಬೋದು. ಈ ಥರ ಡಿಸೀಸಸ್ ಕೂಡ ಇದರಿಂದ ಬರ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಲಂಗ್ ಕ್ಯಾನ್ಸರ್ನ ಸಿಂಪ್ಟಮ್ಸ್ ಏನು ಅಂತಂದರೆ ರಕ್ತಭರಿತ ಕೆಮ್ಮು. ಅಂದರೆ ಈಗ ನಾವು ಕೆಮ್ಮುವಾಗ ರಕ್ತ ಬರುತ್ತೆ ಅದು, ಮತ್ತು ಇಲ್ಲ ಎದೆ ನೋವಿರುತ್ತೆ, ಇಲ್ಲ ವೀಸಿಂಗ್ ಇರುತ್ತೆ ಅಂದರೆ ಉಬ್ಬಸ ಏನು ಬರ್ತಾ ಇರುತ್ತೆ ಅದಿರುತ್ತೆ, ಇಲ್ಲಾಂದರೆ ವೆಯ್ಟ್ ಲಾಸ್ ಸಡನ್ನಾಗಿ ಆಗ್ತೀವಿ. ಈ ಥರದ ಒಂದು ಸಿಂಪ್ಟಮ್ಸನ್ನು ನಾವು ನೋಡಿದ್ರೆ ಅದು ಯೂಶ್ವಲಾಗಿ ಈ ಸಿಂಪ್ಟಮ್ಸ್ ಬರೋದು ಥರ್ಡ್ ಅಥವಾ ಫೋರ್ತ್ ಸ್ಟೇಜ್ ಅಂದರೆ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಇರೋವಾಗ ಈ ಥರದ ಸಿಂಪ್ಟಮ್ಸ್ ಕಾಣುತ್ತೆ. ಹಾಗಾದರೆ ಇದರ ಟ್ರೀಟ್ಮೆಂಟ್ ಏನು ಅಂದರೆ ಒಂದು ಸರ್ಜರಿ ಮಾಡ್ಬೋದು, ಇಲ್ಲ ಕೆಮೊಥೆರಪಿ, ಇಲ್ಲ ರೇಡಿಯೋಥೆರಪಿ ಈ ಥರದ ಒಂದು ಥೆರಪಿಗಳನ್ನು ನಾವು ಕೊಡ್ಬೋದು. ಆದರೆ ಇದು ಥರ್ಡ್ ಅಥವಾ ಫೋರ್ತ್ ಸ್ಟೇಜಲ್ಲಿರುವಾಗ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಬಹಳ ಕಡಿಮೆ ಇದೆ. ಅಂದರೆ ಚಾನ್ಸಸ್ ಆಫ್ ಸರ್ವೈವಲ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಭಾರತದಲ್ಲಿ ಏನು ಅವಶ್ಯಕತೆ ಇದೆ ಅಂತಲೇ ಈ ಲಂಗ್ ಕ್ಯಾನ್ಸರ್ನ ಡಯಾಗ್ನೋಸಿಸ್ ಏನಿದೆ ಅಂದರೆ ಬೇಗ ಅದನ್ನು ಕಂಡುಹಿಡಿಬೇಕು. ಅಂದರೆ ಇನಿಷಿಯಲ್ ಸ್ಟೇಜ್ ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲೇ ಈ ಕ್ಯಾನ್ಸರ್ಗಳನ್ನು ಕಂಡುಹಿಡಿಯುವಂಥ ಒಂದು ಪ್ರೊಸೀಜರ್ನ ಭಾರತದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಈ ಆರ್ಟಿಕಲ್ ಹೇಳ್ತಾ ಇದೆ. ಇದರ ಜೊತೆಗೆ ಸ್ಮೋಕ್ ಫ್ರೀ ಎನ್ವಿರಾನ್ಮೆಂಟ್ಸನ್ನು ಮೇಂಟೈನ್ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ಅರ್ಲಿ ಡಿಟೆಕ್ಷನ್ ಆಫ್ ಲಂಗ್ ಕ್ಯಾನ್ಸರ್ ಕ್ಯಾನ್ ಸೇವ್ ಲೈಫ್ಸ್. ಈ ಹಿಂದೆ ನಾವು ನೋಡಿದ್ವಿ ಭಾರತದಲ್ಲಿ ಹೆಚ್ಚಾಗಿ ಏನು ಡಿಟೆಕ್ಷನ್ ಇದೆ ಅಥವಾ ಡಯಾಗ್ನೋಸಿಸ್ ಇದೆ ಅದು ಅದರ ರೇಟ್ ಕಡಿಮೆ ಇದೆ. ಅಂದರೆ ನಾವು ಯೂಶ್ವಲಾಗಿ ಥರ್ಡ್ ಅಥವಾ ಫೋರ್ತ್ ಸ್ಟೇಜ್ ಹೋಗೋವರೆಗೂ ಲಂಗ್ ಕ್ಯಾನ್ಸರ್ ಇದೆ ಅಂತ ನಾವು ಡಯಾಗ್ನೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಅಂದರೆ ನಾವು ಲಂಗ್ ಕ್ಯಾನ್ಸರ್ನ ಅರ್ಲಿ ಡಿಟೆಕ್ಷನ್ ಅಂದರೆ ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲೇ ಡಿಟೆಕ್ಟ್ ಮಾಡುವಂತಹ ಒಂದು ಮೆಕ್ಯಾನಿಸಮ್ನ ಭಾರತದಲ್ಲಿ ತರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಇವಾಗ ಸದ್ಯಕ್ಕೆ ಮತ್ತು ಈ ಹಿಂದೆ ಭಾರತದಲ್ಲಿ ಯಾವ ರೀತಿಯಾಗಿ ಲಂಗ್ ಕ್ಯಾನ್ಸರ್ನ ಡಯಾಗ್ನೋಸ್ ಮಾಡ್ತಾಯಿದ್ರು ಅಂತ ನಾವು ನೋಡೋಣ. ಅಂದರೆ ಅರ್ಲಿ 1900s ಅಂತಂದರೆ ಈಗ ಒಂದು 1900 ಇಂದ 1950 ಅಂತ ತಗೊಳ್ಳೋಣ. ಈ ಪೀರಿಯಡಲ್ಲಿ
ಅಟಾಪ್ಸಿ ಮಾಡ್ತಾಯಿದ್ರು. ಅಟಾಪ್ಸಿ ಮಾಡಿ ಅದರ ಮೂಲಕ ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಹೇಳ್ತಾಯಿದ್ರು. ಸೊ ಈ ಅಟಾಪ್ಸಿ ಮಾಡಬೇಕಂತಂದರೆ ಅದು ಬಹಳ ಟೈಮನ್ನು ತಗೋತಾಯಿತ್ತು. ಹಾಗೆ ಈ ಅಂದರೆ ಮುಂದೆ ಬೆಳೀತಾ ಟೆಕ್ನಾಲಜಿ ಬೆಳೀತಾ ಈಗ 1980s 1990s ಈ ಟೈಮಲ್ಲೆಲ್ಲ ಬಯಾಪ್ಸಿ ಮಾಡ್ತಾಯಿದ್ರು. ಅಂದರೆ ಕ್ಯಾನ್ಸರ್ ಇದನ್ನು ಒಂದು ಅಂಶನ ತಗೊಂಡು ಅದನ್ನು ಲ್ಯಾಬಲ್ಲಿ ಟೆಸ್ಟ್ ಮಾಡಿ ಕ್ಯಾನ್ಸರ ಅಲ್ವಾ ಅಂತ ಚೆಕ್ ಮಾಡ್ತಾಯಿದ್ರು. ಇದು ಬಯಾಪ್ಸಿ ಮಾಡ್ತಾಯಿದ್ರು. ಈಗ ಈ ಇಮೇಜಿಂಗ್ ಟೆಕ್ನಾಲಜೀಸಲ್ಲಿ ಹೆಚ್ಚಿನ ಬೆಳವಣಿಗೆ ಆಗಿರೋದ್ರಿಂದ ನಾವು ಬ್ರಾಂಕೋಸ್ಕೋಪಿ ಅಥವಾ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ಸ್ ಈ ಥರದ ಒಂದು ಅಂಶಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗೆ ICMR ಏನು ಹೇಳಿದೆ ಅಂತಂದರೆ, ಎವ್ರಿ ಇಯರ್ ಲಂಗ್ ಕ್ಯಾನ್ಸರ್ ಏನಿದೆ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಸುಮಾರು 10% ಸಾವುಗಳೇನು ಆಗ್ತಾ ಇದೆ ಭಾರತದಲ್ಲಿ, ಅದು ಈ ಲಂಗ್ ಕ್ಯಾನ್ಸರ್ನಿಂದನೇ ಆಗ್ತಾ ಇದೆ ಅಂತ ICMR ಡೇಟಾ ಒಂದನ್ನು ಕೊಟ್ಟಿದೆ. ಅಷ್ಟೇ ಅಲ್ಲದೆ ಭಾರತ ಪ್ರಪಂಚದಲ್ಲಿನೇ 4ನೇ ಸ್ಥಾನದಲ್ಲಿದೆ ಈ ಲಂಗ್ ಕ್ಯಾನ್ಸರ್ ಕೇಸಸ್ಗಳಲ್ಲಿ. ಸೊ ಈ ಕೇಸಸ್ ಏನಿದೆ ಇವಾಗ ಸದ್ಯಕ್ಕೆ 81,000 ಅಷ್ಟಿದೆ ಅಂತ 2022 81,000 ಅಷ್ಟಿತ್ತು. ಸೊ 2025 ಅಷ್ಟರಲ್ಲಿ ಇದು ಡಬಲ್ ಆಗುತ್ತೆ ಅಂತ ಕೂಡ ICMR ಡೇಟಾ ಹೇಳಿದೆ. ನಮಗೆ ಈ ಡೇಟಾಗಳನ್ನು ನೆನ್ಪಿಟ್ಕೋಬೇಕು. ನಾವು ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ಇದನ್ನು ಯೂಸ್ ಮಾಡ್ಬೋದಾಗುತ್ತೆ. ಇಲ್ಲಿ ಈ ಡೇಟಾಗಳನ್ನು ನಾವು ಕಾಣ್ಬೋದಾಗಿದೆ. ಬೇಕಾದರೆ ಅದನ್ನು ಒಂದು ಕಡೆ ಎಲ್ಲರೂ ಬರೆದು ಇಟ್ಕೊಳ್ಬೋದು. ಹಾಗಾದರೆ ಮೇನ್ ಕನ್ಸ್ಟ್ರೆಂಟ್ ಏನು ಲಂಗ್ ಕ್ಯಾನ್ಸರ್ನ ಡಯಾಗ್ನೈಸ್ ಮಾಡೋಕ್ಕೆ ಅಂತಂದರೆ, ಭಾರತದಲ್ಲಿ ಸರಿಯಾದಂಥ ಸ್ಕ್ರೀನಿಂಗ್ ಕೆಪಾಸಿಟಿ ಇಲ್ಲ. ಅಂದರೆ ಈಗ ಏನು ಎಕ್ವಿಪ್ಮೆಂಟ್ಸ್ ಬೇಕು ಸ್ಕ್ರೀನಿಂಗ್ ಮಾಡೋದಕ್ಕೆ ಅದಿಲ್ಲ. ಅದರ ಜೊತೆಗೆ TB ಕೂಡ ಭಾರತದಲ್ಲಿ ಹೆಚ್ಚಾಗಿರೋದ್ರಿಂದ ಅದು TBನ ಕ್ಯಾನ್ಸರ ಅಂತ ಡಯಾಗ್ನೋಸ್ ಮಾಡೋದು ಕಷ್ಟ ಆಗ್ತಾಯಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಈ ಹಿಂದೆ ನೋಡಿದ್ವಿ ಸ್ಮೋಕಿಂಗ್ ಜೊತೆಗೆ ಏರ್ ಪೊಲ್ಯೂಷನ್ ಕೂಡ ಭಾರತದಲ್ಲಿ ಲಂಗ್ ಕ್ಯಾನ್ಸರ್ ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ತಾಯಿದೆ. ಈ ವಾಯು ಮಾಲಿನ್ಯದಿಂದ ಏನು ಲಂಗ್ ಕ್ಯಾನ್ಸರ್ಗಳಾಗ್ತಾ ಇವೆ, ಲಂಗ್ ಕ್ಯಾನ್ಸರ್ ರಿಲೇಟೆಡ್ ಡೆತ್ಗಳಾಗ್ತಾ ಇದೆ, ಇದು ಸುಮಾರು 30% ಹೆಚ್ಚಾಗಿದೆ. 2007ಕ್ಕೆ ಕಂಪೇರ್ ಮಾಡಿದ್ರೆ ಈಗ ಸುಮಾರು 30% ಈ ಒಂದು ಡೆತ್ಗಳೇನಿವೆ ಲಂಗ್ ಕ್ಯಾನ್ಸರ್ನಿಂದ ಅದು ಹೆಚ್ಚಾಗಿದೆ. ಅದು ಲಂಗ್ ಕ್ಯಾನ್ಸರ್ ಏರ್ ಪೊಲ್ಯೂಷನಿಂದ ಲಂಗ್ ಕ್ಯಾನ್ಸರ್ ಯಾವಾಗ ಆಗಿರುತ್ತೆ ಅದರಲ್ಲಿ. ಹಾಗೆಯೇ ಈ ಹಿಂದೆ ನೋಡಿದ್ವಿ ಥರ್ಡ್ ಹ್ಯಾಂಡ್ ಸ್ಮೋಕ್ ಮತ್ತು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಏನಿದೆ ಅದರಿಂದ ಕೂಡ ಲಂಗ್ ಕ್ಯಾನ್ಸರ್ಸ್ ಆಗ್ತಾಯಿದೆ ಅಂತ. ಸೊ ಸುಮಾರು 40% ಲಂಗ್ ಕ್ಯಾನ್ಸರ್ ಕೇಸಸಲ್ಲಿ ಈ ನಾನ್ ಸ್ಮೋಕರ್ಸ್ ಏನಿದ್ದಾರೆ, ಅಂದರೆ ಈ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಮತ್ತು ಥರ್ಡ್ ಹ್ಯಾಂಡ್ ಸ್ಮೋಕಿಂದ ಏನು ಲಂಗ್ ಕ್ಯಾನ್ಸರ್ ಆಗ್ತಾಯಿದೆ ಅದು ಸುಮಾರು 40% ಜನರಲ್ಲಿ ನಾವು ನೋಡ್ಬೋದು ಅಂತ ಕೂಡ ಇಲ್ಲಿ ಹೇಳ್ತಾ ಇದೆ. ಹಾಗಾದರೆ ಇಷ್ಟೊಂದು ಜನ, ಅಂದರೆ ಇಲ್ಲಿ 30% ಜನ ಸಾಯ್ತಾ ಇದ್ದಾರೆ, ಇಲ್ಲಿ 40% ಜನ ಒಳಗಾಗ್ತಾ ಇದ್ದಾರೆ ಲಂಗ್ ಕ್ಯಾನ್ಸರ್ಗೆ ಅಂತಲೇ ಭಾರತ ಏನು ಸ್ಟೆಪ್ಪನ್ನು ತೊಗೊಬೇಕು ಅಂದರೆ, ಮೊದಲಿಗೆ ಅರ್ಲಿ ಡಿಟೆಕ್ಷನ್ ತೊಗೋಬೇಕು. ಈ ಅರ್ಲಿ ಡಿಟೆಕ್ಷನ್ ಮಾಡಬೇಕು ಅಂದರೆ ಪ್ರಾಪರ್ ಸ್ಕ್ರೀನಿಂಗ್ ಫೆಸಿಲಿಟಿ ಇರಬೇಕು. ಅದು ಭಾರತದಲ್ಲಿ ಇಲ್ಲ. ಏನಕ್ಕೆ? ಮೊದಲಿಗೆ ಅದರ ಕಾಸ್ಟ್ ಏನಿದೆ, ಆ ಸ್ಕ್ರೀನಿಂಗ್ ಎಕ್ವಿಪ್ಮೆಂಟ್ಸ್ ಕಾಸ್ಟ್ ಏನಿದೆ ಅದು ಬಹಳ ಹೆಚ್ಚಿದೆ. ಮತ್ತು ಎರಡನೇದಾಗಿ ಲಾಜಿಸ್ಟಿಕ್ ಕನ್ಸ್ಟ್ರೇಂಟ್ಸ್ ಅಂತಂದರೆ ಈಗ ಮೊದಲಿಗೆ ಎಕ್ವಿಪ್ಮೆಂಟ್ಸೇ ಇರ್ಬೋದು, ಇಲ್ಲ ಅಂತಂದರೆ ಆ ಎಕ್ವಿಪ್ಮೆಂಟ್ಸ್ ಇದ್ದು ಅದನ್ನು ಅದರಲ್ಲಿ ಸ್ಪೆಷಲೈಸ್ ಆಗಿರುವಂತಹ ಒಂದು ಸ್ಕಿಲ್ಡ್ ವರ್ಕರ್ಸ್ ಇರ್ಬೋದು. ಈ ಥರದ ಒಂದು ಲಾಜಿಸ್ಟಿಕ್ ಕನ್ಸ್ಟ್ರೇಂಟ್ಸ್ ಕೂಡ ಇದೆ. ಇದರ ಜೊತೆಗೆ ಏನು ಲಂಗ್ ಕ್ಯಾನ್ಸರ್ಗೆ ಮೆಡಿಕೇಷನ್ಸ್ ಇದೆ ಆ ಮೆಡಿಕೇಷನ್ಸ್ ಕೂಡ ಬಹಳ ಎಕ್ಸ್ಪೆನ್ಸಿವ್ ಆಗಿದೆ. ಅಂದರೆ ಅದರ ಕಾಸ್ಟ್ ಕೂಡ ಬಹಳ ಹೆಚ್ಚಿರೋದ್ರಿಂದ ಈ ಅರ್ಲಿ ಡಿಟೆಕ್ಷನ್ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಭಾರತದಲ್ಲಿ ಎಕ್ಸ್ರೇ ಮತ್ತು CT ಸ್ಕ್ಯಾನನ್ನು ಯೂಸ್ ಮಾಡಿ ಈ ಲಂಗ್ ಕ್ಯಾನ್ಸರನ್ನು ಡಿಟೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಏನು ಬಯೋಮಾರ್ಕರ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಬೇರೆ ದೇಶಗಳಲ್ಲಿ, ಅದು ಭಾರತದಲ್ಲಿ ಸದ್ಯಕ್ಕೆ ಅವೈಲಬಲ್ ಇಲ್ಲ. ಮತ್ತು ಈಗ ಇತರ ದೇಶದಲ್ಲಿ ಬಯೋಮಾರ್ಕರ್ಸ್ ಜೊತೆಗೆ ಲೋ ಡೋಸ್ ಕಂಪ್ಯೂಟೆಡ್ ಟೊಮೋಗ್ರಫಿ ಅನ್ನೋ ಅಂತಹ ಒಂದು ಹೊಸದಾದ ಸ್ಕ್ಯಾನಿಂಗ್ ವಿಧಾನವನ್ನು ಕಂಡುಹಿಡಿದಿದ್ದಾರೆ. ಇದು ಈ CT ಸ್ಕ್ಯಾನ್ ಇದೆ ಇದಕ್ಕಿಂತ 5 ಪಟ್ಟರಷ್ಟು ಎಫೆಕ್ಟಿವ್ ಆಗಿದೆ. ಅಂದರೆ ಈಗ CT ಸ್ಕ್ಯಾನು ಒಂದು 10% ಚಾನ್ಸಲ್ಲಿ, ಅಂದರೆ 10% ಇದೆ ಅಂತ ಹೇಳ್ತಾ ಇದೆ ಲಂಗ್ ಕ್ಯಾನ್ಸರ್ ಅಂತಂದರೆ, ಈ LDCT ಮಾಡೋದ್ರಿಂದ, ಅಂದರೆ ಲೋ ಡೋಸ್ ಕಂಪ್ಯೂಟೆಡ್ ಟೊಮೋಗ್ರಫಿ ಮಾಡೋದ್ರಿಂದ ಸುಮಾರು 50% ರಿಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ 50%ವರೆಗೂ ಸರಿಯಾದ ಡೇಟಾವನ್ನು ಕೊಡುತ್ತೆ ಅಂತ ನಾವು ಹೇಳ್ಬೋದಾಗುತ್ತೆ. ಹಾಗೆ ಈ LDCT ಮೆಥಡ್ ಏನಿದೆ ಇದು ಈ ಮಾರ್ಟಾಲಿಟಿ ರೇಟ್ ಏನಾಗ್ತದೆ ಅಂದರೆ, ಈಗ ನಾವು ಹಿಂದೆ ನೋಡಿದಂಗೆ 2007ರಲ್ಲಿ ಇದು 30% ಜಾಸ್ತಿ ಆಗಿತ್ತು. ಸೊ ಇದು ಈ ಮಾರ್ಟಾಲಿಟಿ ರೇಟ್ ಏನಿದೆ ಇದನ್ನು 20% ಇಟ್ ಕ್ಯಾನ್ ರೆಡ್ಯೂಸ್.
ಅಷ್ಟು ಕಮ್ಮಿ ಮಾಡ್ಬೋದು. ಈಗ ಸದ್ಯಕ್ಕೆ ಎಕ್ಸ್ರೇ ಮತ್ತು CT ಸ್ಕ್ಯಾನಿಂದ 24% ಅಷ್ಟು ರೆಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಇನ್ನು 20% ಇನ್ನು 4% ಡೆತ್ಗಳನ್ನು ಕಡಿಮೆ ಮಾಡ್ಬೋದು ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಭಾರತ ಈ ಲಂಗ್ ಕ್ಯಾನ್ಸರ್ ಪ್ರಾಬ್ಲಮ್ ಭಾರತದಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ ಹೆಚ್ಚಿನದಾಗಿ ಈ ಸ್ಕ್ರೀನಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಕೂಡ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ಬೆಟರ್ ಡಯಾಗ್ನೋಸ್ಟಿಕ್ಸ್ ಟೆಕ್ನಾಲಜಿ ಇರ್ಬೋದು, ಇಲ್ಲ ಅಂತಂದರೆ ಟ್ರೀಟ್ಮೆಂಟ್ ಮೆಥಡ್ಸ್ ಇರ್ಬೋದು, ಇವುಗಳನ್ನು ಕೂಡ ಭಾರತದಲ್ಲಿ ಇಂಪ್ರೂವ್ ಮಾಡಬೇಕು ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. Unnatural disaster. Kerala must restore denuded flora and rehabilitate people in vulnerable areas. ನಾವು ನಿನ್ನೆ ಅಷ್ಟೇ ನೋಡಿದ್ವಿ, ವಾಯನಾಡಲ್ಲಿ ಆಗಿರುವಂತಹ ಒಂದು ಭೂಕುಸಿತದಿಂದ ಅಂದರೆ ಲ್ಯಾಂಡ್ ಸ್ಲೈಡ್ನಿಂದ ಸುಮಾರು ನಿನ್ನೆ 122 ಅಂತ ಇತ್ತು, ಇವಾಗ 200ಕ್ಕೂ ಹೆಚ್ಚಿನ ಜನ ಸಾವನ್ನಪ್ಪಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಏನಕ್ಕೆ ಈ ಒಂದು ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತಾನೆ ನಿನ್ನೆನೂ ನಾವು ನೋಡಿದ್ವಿ. ನ್ಯಾಚುರಲ್ ಕಾಸಸ್ ಒಂದಿರುತ್ತೆ, ಒಂದು ಮ್ಯಾನ್ ಮೇಡ್ ಕಾಸಸ್ ಇರುತ್ತೆ. ನ್ಯಾಚುರಲ್ ಕಾಸಸ್ನ ನಾವೇನೂ ತಡೆಯೋಕ್ಕಾಗಲ್ಲ. ಇದು ಕ್ಲೈಮೇಟ್ ಚೇಂಜಿಂದ ಇರ್ಬೋದು, ಅಂದರೆ ಹವಾಮಾನ ಬದಲಾವಣೆಯಿಂದ ಇರ್ಬೋದು, ಇಲ್ಲ ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರುವುದರಿಂದ ಇರ್ಬೋದು, ಈ ಥರದ ಇಲ್ಲಾಂದರೆ ಭೂಕಂಪದಿಂದ ಇರ್ಬೋದು, ಈ ಥರದ ಒಂದು ರೀಸನ್ಸ್ಗಳಿಂದ ಲ್ಯಾಂಡ್ ಸ್ಲೈಡ್ ಆದರೆ ನಾವು ಏನು ಮಾಡೋದಕ್ಕಾಗಲ್ಲ. ಜಸ್ಟ್ ನಾವು ಮಿಟಿಗೇಷನ್ ಮೆಷರ್ಸನ್ನು ತೊಗೋಬೋದಾಗುತ್ತೆ. ಈ ಹ್ಯೂಮನ್ ಮೇಡ್ ಏನು ರೀಸನ್ಸ್ ಇದೆ ಅಲ್ವಾ, ಇದು ಬಹಳ ಡೇಂಜರ್ ಆಗಿದೆ. ಇದನ್ನು ನಾವು ಕಡಿಮೆ ಮಾಡಬೇಕು. ಅಂದರೆ ಈಗ ನಮಗೆ ಗೊತ್ತು ಕೇರಳ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿರೋದ್ರಿಂದ, ಅದು ಎಸ್ಪೆಷಲಿ ಇವಾಗ ನಿನ್ನೆ ಲ್ಯಾಂಡ್ ಸ್ಲೈಡ್ ಆಗಿರೋದು ವಾಯನಾಡಲ್ಲಿ. ಸೊ ವಾಯನಾಡ್ ಬಂದು ಒಂದು ಫೇಮಸ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿದೆ, ಅಂದರೆ ಒಂದು ಪ್ರವಾಸಿ ತಾಣ ಆಗಿರೋದ್ರಿಂದ ಅಲ್ಲಿ ರೆಸಾರ್ಟ್ಗಳಿರ್ಬೋದು, ಮತ್ತು ಹೋಟೆಲ್ಗಳಿರ್ಬೋದು, ಇನ್ನಿತರ ಫೆಸಿಲಿಟೀಸ್ ಏನಿದೆ ಅವುಗಳನ್ನು ಅಂದರೆ ಎಲ್ಲ ಓವರಾಲ್ ಡೆವಲಪ್ ಮಾಡಿದ್ದಾರೆ ಅಲ್ಲಿ. ಸೊ ಯಾವಾಗ ಡೆವಲಪ್ಮೆಂಟ್ ಆಗುತ್ತೆ, ಅಲ್ಲಿರೋ ನ್ಯಾಚುರಲ್ ಫೋನಾ ಮತ್ತು ಫ್ಲೋರಾ ಏನಿರುತ್ತೆ, ಅಂದರೆ ಅಲ್ಲಿನ ಗಿಡ ಮರಗಳಿರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ಇವುಗಳ ಒಂದು ಸಂತತಿ ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಮರಗಳನ್ನು ಡಿಫಾರೆಸ್ಟೇಷನ್ ಮಾಡಿ ಮರಗಳನ್ನು ತೆಗಿತಾರೆ. ಸೊ ಯಾವಾಗ ಮರಗಳಿರೋದಿಲ್ಲ, ಅಲ್ಲಿನ ಸಾಯಿಲ್ನ ಇಟ್ಕೊಳ್ಳೋದಕ್ಕೆ ಏನೂ ಇರೋದಿಲ್ಲ. ಅಂದರೆ ಈಗ ಇದು ಹಿಲ್ ಏರಿಯಾ ಇದೆ, ಇಲ್ಲಿ ಮರ ಇತ್ತು ಅಂದರೆ ಮರದ ಬೇರುಗಳು ಇಲ್ಲಿರೋ ಮಣ್ಣನ್ನು ಹಿಡಿದಿಟ್ಕೊಂಡಿರುತ್ತೆ. ಯಾವಾಗ ಇಲ್ಲಿ ಮರಗಳಿಲ್ಲ ಅಂತಂದರೆ ಹೆಚ್ಚಾದಾಗ ನೀರು ಹರ್ಕೊಂಡು ಬರುತ್ತೆ, ಇಲ್ಲಿರೋ ಮಣ್ಣನ್ನು ಕೂಡ ಅದ್ರ ಜೊತೆ ಕರ್ಕೊಂಡು ಬರುತ್ತೆ. ಯಾವಾಗ ಇಲ್ಲಿ ನೀರಿನ ರಭಸ ಹೆಚ್ಚಾಗ್ತಾ ಹೋಗುತ್ತೆ, ಇಲ್ಲಿ ಇರೋ ಮಣ್ಣು ಕೂಡ ಜಾರ್ಕೊಂಡು ಬಂದು ಆಗ್ಲೇನೆ ಭೂಕುಸಿತಗಳು ಆಗೋದು. ಸೊ ಡಿಫಾರೆಸ್ಟೇಷನ್ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಮತ್ತು ಈ ಡೆವಲಪ್ಮೆಂಟು ನಾವು ಹೇಳಿದ್ವಿ, ಈಗ ನಾವು ಈ ಹಿಲ್ ಏರಿಯಾಲಿ ಇಲ್ಲಿ ಮನೆ ಕಟ್ಟಿದ್ದೀವಿ ಅಂತ ಅಂದರೆ, ಮನೆ ಆಗಲಿ ಏನೇ ಒಂದು ಬಿಲ್ಡಿಂಗ್ ಕಟ್ಟಿದ್ದೀವಿ ಅಂತಂದರೆ, ಇಲ್ಲಿ ಅದನ್ನು ಹೋಲ್ಡ್ ಮಾಡೋದಕ್ಕೆ ಯಾವುದೂ ಇದೆ. ಇಲ್ಲಿ ಮೇಲೆಯಿಂದ ನೀರು ಬಂತು ಅಂತಂದರೆ ಇಲ್ಲಿ ಕೆಳಗಡೆ ಇರೋ ಮಣ್ಣು ಹಿಂಗೆ ಜಾರ್ಕೊಳ್ಳುತ್ತೆ ಕೆಳಗಡೆಯಿಂದ. ಇದನ್ನು ನಾವು ಜಿಯೋಗ್ರಫಿಲಿ ಓದ್ತೀವಿ, ಎರೋಷನಲ್ ಕಾಂಪೊನೆಂಟ್ಸಲ್ಲಿ ಹೇಗಾಗುತ್ತೆ ಅಂತ. ಸೊ ಇದು ಯಾವಾಗ ಇಲ್ಲಿಂದ ಹರಿಯುತ್ತೆ ಕೆಳಗಡೆಯಿಂದ, ಇಲ್ಲಿ ಮೇಲೆ ಇರೋ ಕಟ್ಟಡಗಳೆಲ್ಲ ಕುಸ್ತೋಗುತ್ತೆ. ಸೊ ಈ ರೀತಿಯಾಗಿ ಆಗಿನೇ ವಾಯನಾಡಲ್ಲಿ ಈಗ ಲ್ಯಾಂಡ್ ಸ್ಲೈಡ್ ಆಗಿ ಇಷ್ಟು ಜನ ಸಾಯ್ತಾ ಇರೋದು. ಹಾಗಾಗಿ ಈ ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊದಲಿಗೆ ಅಡ್ವಾನ್ಸ್ ವಾರ್ನಿಂಗ್ ಸಿಸ್ಟಮ್ಗಳನ್ನು ಅಳವಡಿಸ್ಬೇಕು. ಎರಡನೇದಾಗಿ ಈ ಡೆವಲಪ್ಮೆಂಟ್ ಏನಿದೆ, ಈ ಡೆವಲಪ್ಮೆಂಟ್ನ ಕಡಿಮೆ ಮಾಡಿ ಅಲ್ಲಿರೋ ಫ್ಲೋರಾ ಮತ್ತು ಫೋನಾ ಅಂದರೆ ಪ್ರಾಣಿ ಪಕ್ಷಿಗಳು ಮತ್ತು ಗಿಡ ಮರಗಳ ಸಂತತಿ ಏನಿದೆ ಅದನ್ನು ಹೆಚ್ಚಿಸಬೇಕು. ನಾಲ್ಕನೇದಾಗಿ ಈ ಕಸ್ತೂರಿ ರಂಗನ್ ರಿಪೋರ್ಟ್ ಏನಿದೆ ಇದನ್ನು ಸರಿಯಾಗಿ ಪಾಲಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಟ್ ಪ್ರೆಸೆಂಟ್ ಇರೋದು ಎಕನಾಮಿಕ್ ಗ್ರೋತ್ ಭಾರತಕ್ಕೆ ಬೇಕು ಸರಿ, ಹಂಗಂತ ಅಂದ್ಬಿಟ್ಟು ಈ ಥರ ಒಂದು ನ್ಯಾಚುರಲ್ ಇಕೋಸಿಸ್ಟಮನ್ನು ಹಾಳು ಮಾಡಿ ನಾವು ಡೆವಲಪ್ಮೆಂಟ್ನ ಮಾಡಿದ್ರೆ ಈ ರೀತಿಯಾದ ಒಂದು ದೊಡ್ಡ ಪ್ರಮಾಣದ ಅನಾಹುತಗಳನ್ನು ನಾವು ನೋಡ್ಬೋದಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಪ್ರಾಬ್ಲಮ್ ಪವರ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಮಸ್ಟ್ ಡೀಲ್ ವಿತ್ ದ ಕಾಸ್ಟ್ ಆಫ್ ಪ್ರಾಲಿಫರೇಷನ್ ರೆಸಿಸ್ಟೆನ್ಸ್. ಭಾರತ ಫಾಸಿಲ್ ಫ್ಯೂಯಲ್ಸ್ ಯೂಸೇಜ್ ಏನಿದೆ ಅದನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಈಗ ಕೋಲ್ ಇರ್ಬೋದು, ಕ್ರೂಡ್ ಆಯಿಲ್ ಇರ್ಬೋದು, ಪೆಟ್ರೋಲಿಯಂ ಇರ್ಬೋದು, ಇವುಗಳ ಒಂದು ಏನು ಯೂಸೇಜ್ ಇದೆ ನಾವು ಭಾರತದಲ್ಲಿ ಕಡಿಮೆ ಮಾಡ್ತೀವಿ ಬೈ 2030. ಸುಮಾರು 40% ಕಡಿಮೆ ಮಾಡ್ತೀವಿ ಅಂತ ಭಾರತ ಡಿಕ್ಲೇರ್ ಮಾಡ್ಕೊಂಡಿದೆ. ಹಾಗಾಗಿ ನಮಗೆ ಗೊತ್ತಿದೆ ನಮ್ಮ ಥರ್ಮಲ್ ಪವರ್ ಪ್ಲ್ಯಾನ್ಸ್ ಏನಿದೆ, ಅಂದರೆ ನಮ್ಮ ಪವರ್ ಪ್ಲ್ಯಾನ್ಸ್ಗಳು ಏನಿವೆ ಅವೆಲ್ಲನೂ ಕೋಲನ್ನೇ ಮೇನ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾ ಇರೋದು. ಸೊ ಈ ಒಂದು ಡಿಕ್ಲರೇಷನ್ ಮಾಡಿರೋದ್ರಿಂದ ಕೋಲ್ನ ಪ್ರಮಾಣವನ್ನು ನಾವು ಕಡಿಮೆ ಮಾಡಬೇಕಾಗತ್ತೆ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ನ್ಯೂಕ್ಲಿಯರ್ ಎನರ್ಜಿ ಮೇಲೆ ಭಾರತ ಕಾನ್ಸಂಟ್ರೇಟ್ ಮಾಡ್ತಾ ಇದೆ.
ಮತ್ತು ಈ ನ್ಯೂಕ್ಲಿಯರ್ ಎನರ್ಜಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಮಗೆ ಗೊತ್ತು ಈಗ ಸದ್ಯಕ್ಕೆ 7 ವರ್ಕಿಂಗ್ ಪವರ್ ಪ್ಲ್ಯಾಂಟ್ ಇದೆ ಭಾರತದಲ್ಲಿ ಅಂತ. ಸೊ ಈ ಥರದ ಒಂದು ದೊಡ್ಡ ಮಟ್ಟದಲ್ಲಿ ನಾವು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಮೊದಲಿಗೆ ಟೈಮ್ ಜಾಸ್ತಿ ಬೇಕಾಗುತ್ತೆ, ಎರಡನೇದಾಗಿ ಅದರ ವೆಚ್ಚ ಕೂಡ ಹೆಚ್ಚಿರುತ್ತೆ. ಈ 2 ಕಾರಣಗಳಿಂದಾಗಿ ಭಾರತ ಏನು ಮಾಡ್ತಾ ಇದೆ ಅಂದರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಬಳಸೋಕ್ಕೆ. ಅಂದರೆ ಈ ಏನು ನ್ಯೂಕ್ಲಿಯರ್ ಎನರ್ಜಿ ಇದೆ ಇದನ್ನೇ ನ್ಯೂಕ್ಲಿಯರ್ ಪವರ್ನೇನೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಮುಖಾಂತರ ಜನರೇಟ್ ಮಾಡೋ ಥರ ಭಾರತ ಪ್ಲ್ಯಾನ್ ಮಾಡಿದೆ. ಈ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಏನಿದೆ ಇದು ಸುಮಾರು 10 ಮೆಗಾವ್ಯಾಟಿಂದ ಸುಮಾರು 300 ಮೆಗಾವ್ಯಾಟ್ವರೆಗೂ ಎಲೆಕ್ಟ್ರಿಸಿಟಿ ಜನ್ರೇಷನ್ನ ಮಾಡ್ಬೋದು. ಸೊ ಇದೇನಾಗುತ್ತೆ ಅಂತಂದರೆ ಎನರ್ಜಿ ಕೂಡ ಜನರೇಟ್ ಆಗ್ತಾಯಿದೆ, ಪ್ಲಸ್ ಕಡಿಮೆ ವೆಚ್ಚದಲ್ಲಿ ಆಗ್ತದೆ, ಕಡಿಮೆ ಟೈಮಲ್ಲೂ ಕೂಡ ಆಗ್ತಾ ಇರೋದ್ರಿಂದ ಭಾರತ ಏನು ಈ ಟಾರ್ಗೆಟ್ಗಳನ್ನು ಇಟ್ಕೊಂಡಿದೆ ಇವುಗಳನ್ನು ಮೀಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಾವು ಹೇಳ್ಬೋದಾಗುತ್ತೆ. ಮತ್ತು ಈ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಏನು ಯೂಸ್ ಮಾಡುತ್ತೆ, ಇದು ಲೋ ಎನ್ರಿಚ್ಡ್ ಯುರೇನಿಯಮನ್ನು ಯೂಸ್ ಮಾಡುತ್ತೆ. ಅಂದರೆ ಯುರೇನಿಯಮ್ನ ಅಷ್ಟಾಗಿ ಎನ್ರಿಚ್ ಮಾಡೋಷ್ಟಿಲ್ಲ. ಈಗ ನಾವು ಈ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸ್ ಏನಿದೆ ಇವುಗಳಲ್ಲಿ ಸುಮಾರು 20 to 30% ಯುರೇನಿಯಮನ್ನು ಎನ್ರಿಚ್ ಅಂದರೆ ನಮಗೇನು ನ್ಯಾಚುರಲ್ ಯುರೇನಿಯಮ್ ಸಿಗುತ್ತೆ ಅದನ್ನು ಎನ್ರಿಚ್ ಮಾಡಬೇಕಾಗುತ್ತೆ. ಹಾಗಾಗಿ ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲಿ ಎನ್ರಿಚ್ ಮಾಡೋಷ್ಟು ಅವಶ್ಯಕತೆ ಇರೋದಿಲ್ಲ, ಮೊದಲನೇದಾಗಿ. ಎರಡನೇದಾಗಿ ಏನು ವೇಸ್ಟ್ ಜನರೇಟ್ ಆಗುತ್ತೆ, ರೇಡಿಯೋ ಆಕ್ಟಿವ್ ವೇಸ್ಟ್ ಏನು ಜನರೇಟ್ ಆಗುತ್ತೆ ಅದು ನಮ್ಮ ಹತ್ರ ಈಗ ಸದ್ಯಕ್ಕೆ ಇರೋ ಟೆಕ್ನಾಲಜಿ ಮುಖಾಂತರನೇ ಆ ವೇಸ್ಟ್ ರೆಗ್ಯುಲೇಷನ್ನ ಮಾಡ್ಬೋದು ಅಂತನೂ ಈ ಒಂದು SMRನ್ನು ಚೂಸ್ ಮಾಡಿದ್ದೀವಿ. ಇದೆಲ್ಲದರ ಜೊತೆಗೆ ಇದರ ಸರ್ಫೇಸ್ ಏರಿಯಾ ಅಂದರೆ ಈಗ ಏರಿಯಾ ಏನು ಬೇಕಾಗುತ್ತೆ, ಇವಾಗ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸ್ ನಮಗೆ ಗೊತ್ತು ಎಷ್ಟೋ 100 ಎಕರೆಗಳಷ್ಟು ದೊಡ್ಡದಾಗಿ ಇರುತ್ತೆ. ಹಾಗಾಗಿ ಈ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ಗೆ ಅಷ್ಟೊಂದು ಏರಿಯಾ ಬೇಕಾಗಲ್ಲ. ಸೊ ಏರಿಯಾ ರೆಡ್ಯೂಸ್ ಆದರೆ ಲ್ಯಾಂಡ್ ಅಕ್ವಿಸಿಷನ್ ಚಾಲೆಂಜಸ್ ಏನಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ. ಅಂದರೆ ಅದು ಒಂದು ಲೀಗಲ್ ಪ್ರಾಬ್ಲಮ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅಂತ ಕೂಡ ನಾವು ಹೇಳ್ಬೋದಾಗುತ್ತೆ. ಈ ಒಂದು ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸಿಂದ ನಮ್ಮ ಏನು ಎನರ್ಜಿ ರಿಕ್ವೈರ್ಮೆಂಟ್ ಇದೆ ಅದನ್ನೇನೋ ಮೀಟ್ ಮಾಡ್ಕೋಬೋದು. ಆದರೆ ಇದನ್ನು ಯೂಸ್ ಮಾಡಿ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಕೂಡ ಬಿಲ್ಡ್ ಮಾಡ್ಬೋದಾಗುತ್ತೆ. ಅದರ ಒಂದು ಕನಸನ್ನು ಭಾರತ ಮೊದಲೇ ಯೋಚಿಸಬೇಕು ಅಂತ ಅಂದ್ಬಿಟ್ಟು ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಸೆಂಟರ್ ಪ್ಲಾನ್ಸ್ ಸ್ಟ್ರಿಕ್ಟರ್ ನಾರ್ಮ್ಸ್ ಫಾರ್ ಡಿಸೇಬಿಲಿಟಿ ಸರ್ಟಿಫಿಕೇಟ್ಸ್, ಆಕ್ಟಿವಿಸ್ಟ್ಸ್ ಫಿಯರ್ ಫ್ರೆಶ್ ಹರ್ಡಲ್ಸ್. ನಮಗೆಲ್ಲ ಗೊತ್ತಿದೆ ಪೂಜಾ ಕೇತ್ಕರ್ ಅವ್ರ ಕೇಸ್ ಆದಮೇಲೆ ಏನು ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ್ ಇದೆ ಅದನ್ನು ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಹಲವಾರು ಪ್ರೊಟೆಸ್ಟ್ಗಳನ್ನು ನಾವು ನೋಡಿದ್ದೀವಿ, ಹಲವಾರು ಇಶ್ಯೂಸ್ಗಳಾಗಿರೋದನ್ನ ನಾವು ನೋಡಿದ್ದೀವಿ. ಅದಕ್ಕಾಗಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತಂದರೆ ಈ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ್ ಏನಿದೆ ಅದನ್ನು ಬದಲಾವಣೆ ಮಾಡೋದಕ್ಕೆ, ಅದರಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ ಯೋಚಿಸಿ ಒಂದು ಡ್ರಾಫ್ಟನ್ನು ರಿಲೀಸ್ ಮಾಡಿದೆ. ಈ ಡ್ರಾಫ್ಟಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ಮ್ಯಾಂಡೇಟರಿ ಐಡೆಂಟಿಟಿ ಪ್ರೂಫ್ ಕೊಡಬೇಕು ಮತ್ತು ಮೆಡಿಕಲ್ ಅಥಾರಿಟಿ ಇನ್ವಾಲ್ವ್ ಆಗಬೇಕು. ಇದೆಲ್ಲ ಆಗೋದ್ರಿಂದ ಲಾಂಗ್ ಪ್ರಾಸೆಸ್ ಆಗುತ್ತೆ. ಅಂದರೆ ಮತ್ತಷ್ಟು ಈ ಏನು ಪ್ರಾಸೆಸ್ ಇದೆ PWDನ ಸರ್ಟಿಫಿಕೇಟ್ಗಳನ್ನು ತಗೊಳ್ಳೋದಕ್ಕೆ ಅದರ ಪೀರಿಯಡ್ ಜಾಸ್ತಿ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲಿಗೆ ಏನು ಅಂತಂದರೆ ಮ್ಯಾಂಡೇಟರಿಲಿ ಐಡೆಂಟಿಟಿ ಪ್ರೂಫನ್ನು ಕೊಡಬೇಕು. ಅಂದರೆ ಈ ಫೋಟೋ ಏನಿದೆ ಇಟ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ 6 months ಓಲ್ಡ್. ಅಂದರೆ 6 months ಒಳಗಡೆ ಏನು ಫೋಟೋ ಇರುತ್ತೆ ಅದೇ ಫೋಟೋನೇ ಕೊಡಬೇಕು ಮೊದಲನೇದಾಗಿ. ಇದು ಏನು ಅಷ್ಟು ಪ್ರಾಬ್ಲಮ್ ಆಗಲ್ಲ, ಹೋಗಿ ಫೋಟೋ ಇಡ್ಸ್ಕೊಂಡು ಬರ್ತಾರೆ ಅಂತ ಹೇಳ್ಬೋದು. ಎರಡನೇದಾಗಿ ಆಧಾರ್ ಕಾರ್ಡ್ ಪ್ರೂಫನ್ನು ಕೊಡಬೇಕಾಗುತ್ತೆ. ಮತ್ತು ಮೂರನೇದಾಗಿ ಏನು ಹೇಳಿದ್ದಾರೆ ಅಂದರೆ ಈ ಟೈಮ್ ಏನಿರುತ್ತೆ ಅಂದರೆ ಈಗ ಒಬ್ಬರು PWD ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಅಂದರೆ ಅದನ್ನ ಪ್ರಾಸೆಸ್ ಮಾಡೋಕ್ಕೆ ಮೊದಲು 1 monthಲ್ಲೇ ಮಾಡಬೇಕಿತ್ತು. ಆದರೆ ಈಗ ಈ ಟೈಮನ್ನು 3 ತಿಂಗಳಿಗೆ ಹೆಚ್ಚಿಗೆ ಮಾಡಿದ್ದಾರೆ, 3 ತಿಂಗಳಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈ 3 ತಿಂಗಳು ಅಂತ ಅಂದಾಗ ಇಲ್ಲಿ 2 ತಿಂಗಳು ಹೆಚ್ಚಾಯಿತು. ಸೊ 2 ತಿಂಗಳು ಅಂತಂದರೆ ಅಲ್ಲಿ ಆ ಪ್ರಾಸೆಸ್ ಡಿಲೇ ಆಗ್ತಾ ಇರೋದನ್ನ ನಾವು ನೋಡ್ಬೋದಾಗುತ್ತೆ. ಸರ್ಕಾರ ಏನು ಹೇಳಿದೆ, ಈ ಸ್ಟೆಪ್ಸ್ನ ನಾವು ತೊಗೊಂಡಿರೋದು ಏನು ಫೇಕ್ ಸರ್ಟಿಫಿಕೇಟ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಕಡಿಮೆ ಮಾಡೋದಕ್ಕೆ ಅಂತ ಹೇಳಿದೆ. ಆದರೆ ಈ ಫೇಕ್ ಅಪ್ಲಿಕೇಶನ್ಸ್ ಏನಿದೆ ಇದು ಆಗ್ತಾ ಇರೋದು ಮೇನ್ ಈ ರೀಸನ್ಗಳಿಂದ ಅಲ್ಲ, ಬದಲಿಗೆ ಕರಪ್ಷನಿಂದ ಅಂತ ಕೆಲವು ಆ್ಯಕ್ಟಿವಿಸ್ಟ್ಗಳು ಹೇಳ್ತಾ ಇದ್ದಾರೆ. ಅಂದರೆ ಈಗ ನಾವು ಕಾಸು ಕೊಡ್ತೀವಿ, ನೀವು ಫೇಕ್ ಸರ್ಟಿಫಿಕೇಟ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು, ಬಟ್ ಈ ಒಂದು ಕಾರಣಗಳಿಂದ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಏನೇನು ಪ್ರೊವಿಷನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದರಿಂದ ನಿಜವಾದ ಅಂಗವಿಕಲರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಆ್ಯಕ್ಟಿವಿಸ್ಟ್ಗಳು ಹೇಳಿದ್ದಾರೆ. ಹಾಗೆ ಇನ್ನೂ ಒಂದು ಏನು ಐಡಿಯಾ ಕೊಟ್ಟಿದ್ರು ಅಂದರೆ ಈ ಯುನೀಕ್ ಡಿಸೇಬಿಲಿಟಿ ಐಡೆಂಟಿಟಿ ಕಾರ್ಡ್ಸ್ ಅಂತ ಅಂದ್ಬಿಟ್ಟು ಒಂದು ಪ್ರಪೋಸಲ್ನ ಇಟ್ಟಿದ್ರು. ಅಂದರೆ
ಈಗ ಅವರು ಡಿಸೇಬಲ್ಡ್ ಅಂತಾನೆ ಅವ್ರಿಗೆ ಬೇರೆ ಕಲರಲ್ಲಿ ಅಥವಾ ಕಲರ್ ಕೋಡೆಡ್ ಕಾರ್ಡ್ಗಳನ್ನು ಒಂದು ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ಪ್ರಪೋಸಲ್ ಕೂಡ ಇತ್ತು. ಈ ಥರ ಮಾಡೋದ್ರಿಂದ ಕೂಡ ಅವ್ರನ್ನ ಡಿಸ್ಕ್ರಿಮಿನೇಷನ್ ಮತ್ತು ಹ್ಯಾರಾಸ್ಮೆಂಟ್ಗೆ ಒಳಗಾಗೋ ಥರ ಆಗುತ್ತೆ ಇದರಿಂದ ಕೂಡ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ಏನು ಸರ್ಕಾರ ಹೊಸ ರೂಲ್ಸನ್ನು ತಂದಿದ್ದಾರೆ ಈ ಫೇಕ್ ಸರ್ಟಿಫಿಕೇಟ್ಸನ್ನು ತಡೆಯೋದಕ್ಕೆ. ಇದರಿಂದ ಆ್ಯಕ್ಚುಲಾಗಿ ಯಾರು ಡಿಸೇಬಲ್ಡ್ ಇರ್ತಾರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಆ್ಯಕ್ಟಿವಿಸ್ಟ್ ಹೇಳ್ತಾ ಇರೋದ್ರಿಂದ ಈ ಒಂದು ಡ್ರಾಫ್ಟ್ ರೂಲ್ಸ್ನ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಇದು ಮುಂದೆ ಬಂದಂಗೆ ನಾವು ವಿಷಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಕವರ್ ಮಾಡೋಣ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.